ದತ್ತಣ್ಣ, ಸಾಧಕರ ಆಸನದ ಮೇಲೆ ಕೂತಿದ್ದೀರಿ. ಮೊದಲನೇದಾಗಿ ಶುಭಾಶಯಗಳು. ನಾನು ನಿಮ್ಮನ್ನ ಮೊದಲ ಬಾರಿಗೆ 1980ರ ದಶಕದಲ್ಲಿ ರಂಗಭೂಮಿಯ ಮೇಲೆ ಕಂಡದ್ದು ನಾನೇ ಬಿಜ್ಜಳ ಎಂಬ ನಾಟಕದಿಂದ. ದತ್ತಣ್ಣ ನಿಮ್ಮನ್ನ ವಿಲನ್ ಪಾತ್ರದಲ್ಲಿ ಆಸ್ಫೋಟ ಚಿತ್ರದ ಮುಖಾಂತರ ಚಲನಚಿತ್ರಕ್ಕೆ ಪರಿಚಯಿಸಿದೆ. ಸಮುದ್ರನ ಸಮುದ್ರಕ್ಕೆ ಬಿಡಬೇಕು, ಪರ್ವತನ ಪರ್ವತಕ್ಕೆ ಏರಿಸಬೇಕು. ಈ ಆಧಾರ ಮೂಲಾಧಾರಕ್ಕೆ ಸೇರಬೇಕು. ಸಂಗೀತ ಮಾಡೋದೇ ಇಲ್ಲ ಅಂತ ಹೊರಟಿದ್ದಂತಹ ಅಶ್ವಥನ್ನ ಅವನ ಮನಸ್ಸನ್ನು ಹದಗೊಳಿಸಿದವರು ನೀವು. ಬೋರ್ ಆದಾಗ ನಿಮ್ಮ ರೂಮ್ ಇರ್ತಿತ್ತು. ನಿಮ್ಮ ಮಂಚದ ಕೆಳಗಿದ್ದಂತಹ ಟ್ರಂಕ್ ನಲ್ಲಿರುವಂತಹ ಅರ್ಥಪೂರ್ಣವಾದಂತಹ ಒಂದು ವ್ಯವಸ್ಥೆ ನಮ್ಮನ್ನ ಅಲ್ಲಿ ಆಗಾಗ ಇನ್ನಷ್ಟು ಹೆಚ್ಚು ಮಾತುಕತೆಗೆ ಈಡು ಮಾಡ್ತಾ ಇತ್ತು. ಯಾವುದೇ ಕಾರಣಕ್ಕಾದ್ರೂ ಒಬ್ಬ ನಿರಪರಾಧಿನ ಎಂದು ಶಿಕ್ಷಿಸಬಾರದು. ಸುಮ್ಮನೆ ದೊಂಬಿ ಪ್ರಕರಣ ಅಂತ ಬಿ ರಿಪೋರ್ಟ್ ಬರೆದು ಫೈಲ್ ಕ್ಲೋಸ್ ಮಾಡಿ ನಿಮ್ಮದೇ ಒಂದು ಸ್ಟೈಲ್ ಅನ್ನ ನೀವು ನಿಮ್ಮದಾಗಿಸ್ಕೊಳ್ಳೋದು, ಅದರ ಮುಖಾಂತರ ಅದನ್ನ ಒಂದು ಹೊಸ ನಮೂನೆಗೆ ತಂದಿಡೋದು, ಅದು ಬೇರೆಯವರು ಯಾರು ಕಂಡುಕೊಳ್ಳದಂತಹ ಒಂದು ಶೇಡ್ ಅನ್ನ ಅಲ್ಲಿ ಕ್ರಿಯೇಟ್ ಮಾಡೋದು, ಈ ರೀತಿಯ ಯೋಚನೆಗಳನ್ನ ತಾತ್ವಿಕವಾಗಿ ನೆಲೆಗೊಳ್ಳುವ ಹಾಗೆ ನಿಮ್ಮ ಒಂದು ಪಠ್ಯಕ್ರಮ ಇವತ್ತಿನ ನಟಿಯರಿಗೆ ಬೇಕಾಗುತ್ತೆ ಅಂತ ನಂಗೆ ಅನ್ಸುತ್ತೆ. ಮಂಚದ ಕೆಳಗೆ ಅರ್ಥಪೂರ್ಣವಾದ ವ್ಯವಸ್ಥೆ ಇರ್ತಿತ್ತು ಅಂತ ಹೇಳಿದ್ದಾರೆ. ಅದೇನು ಸ್ವಲ್ಪ ವಿವರವಾಗಿ ಹೇಳಿದ್ರೆ ಅರ್ಥಪೂರ್ಣವಾದ ವ್ಯವಸ್ಥೆಯ ಬಗ್ಗೆ ಹೇಳಿ. ಏನದು ಮಂಚದ ಕೆಳಗೆ ಏನು ಸರ್ ಅರ್ಥಪೂರ್ಣವಾದ ವ್ಯವಸ್ಥೆ? ಆ ವ್ಯವಸ್ಥೆ ಇವತ್ತು ಉಂಟು. ಇವತ್ತು ಉಂಟಾ? ಸ್ವಲ್ಪ ಇಂಡೈರೆಕ್ಟ್ ವಿವರಿಸಿ. ಪಾತ್ರಧಾರಿಗಳು ಬದಲಾಗ್ತಾ ಇರ್ತಾರೆ. ಪಾತ್ರಧಾರಿಗಳು ಬದಲಾಗ್ತಿದ್ದಾರೆ, ಮಂಚದ ಅಕ್ಕಪಕ್ಕ ಕೂತಿರೋರು ಬದಲಾಗ್ತಿದ್ದಾರೆ. ಅದೇ ಗಂಭೀರವಾದ ಮಾತು ಚರ್ಚೆ ನಡೆಯುತ್ತೆ, ಆ ವ್ಯವಸ್ಥೆ ನಡೀತಾ ಇದೆ. ನನಗೆ ನಾಗಾಭರಣದಿಂದ ಪರಿಚಯವಾದ ಅಶ್ವತ್ಥ, ಪಾಲ್ ಸುದರ್ಶನ್, ನಾವು ಹರಟೆಗಲ್ಲ ಸೇರ್ತಾ ಇದ್ದಿದ್ದು. ಕರೆಕ್ಟ್. ನಿಜವಾದ ಅರ್ಥಪೂರ್ಣ ಸಂವಾದಗಳಾಗ್ತಾ ಇದೆ. ಜಗತ್ತಿನಲ್ಲಿ ಆಗ್ತಾ ಇರುವಂತಹ ವ್ಯವಸ್ಥೆಯ ಬಗ್ಗೆ ಇರ್ಬೋದು, ಮುಂದಿನ ಸಿನಿಮಾದ ಬಗ್ಗೆ ಇರ್ಬೋದು, ಹಿಂದಿನ ಸಿನಿಮಾದಲ್ಲಿ ಮಾಡಿದ ತಪ್ಪುಗಳಿರ್ಬೋದು, ಇವೆಲ್ಲವೊಂದರ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗಾಗಿ ಆ ಸಂವಾದಗಳಿಂದಾಗಿ ನಾನು ಬಹಳಷ್ಟು ಬೆಳೆದಿದ್ದೀನಿ. ಅವರು ನನ್ನನ್ನು ಬೆಳೆಸಿದ್ದಾರೆ. ಸರ್, ನಿಮ್ಮೊಟ್ಟಿಗೆ ಕೆಲಸ ಮಾಡಿದಂತ ನಿರ್ದೇಶಕರು ನಿಮ್ಮ ಬಗ್ಗೆ ಏನ್ ಹೇಳಿದ್ದಾರೆ ಕೇಳಿ. ದತ್ತಣ್ಣ ಹೇಗಿದ್ದೀರಿ? ನಿಮ್ಮ ಸ್ನೇಹಕ್ಕೆ 33 ವರ್ಷಗಳು ತುಂಬಿತು. ನನ್ನ ಮೊದಲ ಚಿತ್ರದ ಚಿತ್ರಕಥೆಯನ್ನು ಕೇಳೋದಕ್ಕೆ ನೀವು ಬಂದಿದ್ರಿ. ಹೆಚ್ಚಿನ ನಮ್ಮ ಭೇಟಿಯಾಗಿರೋದು ಕ್ಯಾಮ್ರಾ ಮುಂದೆ ಅಥವಾ ನಿಮ್ಮ ಕೋಣೆಯ ಅಸ್ತವ್ಯಸ್ತವಾದಂಥ ಅವ್ಯವಸ್ಥೆಯ ನಡುವೆ. ತುಂಬ ಎನ್ಕರೇಜ್ ಮಾಡಿದ್ದೀರಾ ನನಗೆ. ಎಸ್ಪೆಷಲಿ ನೀವು ಗೋಧಿವಣ್ಣ ಫಸ್ಟು ಮಾಡಕ್ಕೆ ಬಂದಾಗ ಒನ್ ಆಫ್ ದ ಫಸ್ಟ್ ಆಕ್ಟರ್ಸ್ ಬಂದು ಮಾತಾಡಿದ್ದು ನಿಮ್ಮ ಜೊತೆನೆ. ಸೊ ನೀವು ಕೊಟ್ಟಿದ್ದು ಸಪೋರ್ಟು, ಸ್ಫೂರ್ತಿ ಮತ್ತು ಬೆಂಬಲ ತುಂಬಾ ಇಂಪಾರ್ಟೆಂಟ್ ಇತ್ತು ನಂಗೆ ಆ ಪಾಯಿಂಟಲ್ಲಿ. ಅವರು ಮೌನಿ ಥರ ಸಿನಿಮಾನು ಮಾಡ್ತಾರೆ, ನೀರು ದೋಸೆ ಥರ ಒಂದು ಕಾಮಿಡಿ ಕ್ಯಾರೆಕ್ಟರ್ ಕೂಡ ಮಾಡಬಲ್ಲ ಅಂತ ಒಬ್ಬ ಪ್ರತಿಭಾನ್ವಿತ ನಟ. ಇಂತಹ ಕಲಾವಿದ ಕನ್ನಡ ಚಿತ್ರರಂಗದಲ್ಲಿ ಇದ್ದಾರೆ ಅಂತ ಹೇಳಿದರೆ ಇದು ಕನ್ನಡ ಚಿತ್ರರಂಗದ ಸೌಭಾಗ್ಯ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತ ಹೇಳ್ತೀವಿ. ಸರ್, ಎಲ್ಲರೂ ನನ್ನನ್ನ ಹೊನ್ನ ಶೂಲಕ್ಕೆ ಏರಿಸ್ತಾ ಇದ್ದಾರಲ್ಲ. ಯಾರಾದರೂ ನಾವು ಮಾಡಿರುವ ತಪ್ಪುಗಳನ್ನ ಯಾರು ಹೇಳೋರು ಇದಾರ? ಅವ್ರನ್ನೇ ಕರ್ಸ್ಬಿಡ್ತೀನಿ ಹೇಳಕ್ಕೆ. ಬಂದ್ರಪ್ಪ, ಪ್ಲೀಸ್ ವೆಲ್ಕಮ್ ಪಿ ಶೇಷಾದ್ರಿ ಅವರು, ಲಿಂಗದೇವ್ರವರು ಹಾಗೂ ವಿಜಯ್ ಪ್ರಸಾದ್. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಸ್ವಾಮಿ, ಅಯ್ಯಯ್ಯೋ ರಾಮ, ನನಗೆ ಹೇಳಕ್ಕಾಗ್ತಿಲ್ಲ. ಆದ್ದರಿಂದ ಇಲ್ಲಿಂದಲೇ ನಮಸ್ಕಾರ ಮಾಡ್ತೀನಿ. ದಿಗ್ಗಜರು ನೋಡಪ್ಪ, ಈಗ ಎಲ್ಲರೂ ಬರೀ ಹೊಗಳ್ತಾ ಇದ್ದೀರಾ, ತಪ್ಪುಗಳನ್ನ ಹೇಳ್ಬೇಕು ಅಂತ ಕೇಳ್ಕೊಂಡಿದ್ದಾರೆ ಸರ್. ಎಲ್ರಿಗೂ ನಮಸ್ಕಾರ. ಮಾಮ ನಮಸ್ಕಾರ. ಸರ್ ನಿಮಗೂ ನಮಸ್ಕಾರ. ನಮಸ್ಕಾರ ರೀ. ನಾನು ಅವ್ರನ್ನ ಪ್ರೀತಿಯಿಂದ ಮಾಮ ಅಂತ ಕರಿತೀನಿ. ಓಕೆ. ಇದುವರೆಗೂ ಅವ್ರನ್ನ ಕಲಾವಿದ್ರು ಅಥವಾ ದತ್ತು ಆ ಥರದ್ದು ಹೆಂಗ್ ಕರೆದಿಲ್ಲ, ನಾನು ಕರೆಯೋದೇ ಮಾಮ ಅಂತ. ಅವರ ನನ್ನ ಒಡನಾಟ ತುಂಬಾ ಚೆನ್ನಾಗಿದೆ. ಒಂದು ಏನು ಅಂತಂದ್ರೆ, ಕಲಾವಿದರಾಗಿ ಇವ್ರ ಜೊತೆ ಕೆಲಸ ಮಾಡೋದಕ್ಕೆ ಯಾಕೆ ನಮ್ಗೆ ಖುಷಿ ಆಗುತ್ತೆ ಅಂತಂದ್ರೆ, ಶೂಟಿಂಗ್ ಅಲ್ದೇನೆ ಉಳಿದಿದ್ದ ಸಮಯ ಎಲ್ಲ ಇರುತ್ತಲ್ಲ, ಊಟ ಮಾಡೋ ಸಮಯ ಅಥವಾ ಇನ್ನೊಂದು ಸಮಯ, ನೇರವಾಗಿ ಹೇಳ್ಬೇಕು ಅಂದ್ರೆ ಗುಂಡಾಕೋ ಸಮಯ, ಈ ತರದ ಸಮಯದಲ್ಲಿ ಹಂಗೆಲ್ಲ ಹೇಳಂಗಿಲ್ಲ ಸರ್. ಮಂಚದ ಕೆಳಗೆ ಅರ್ಥಪೂರ್ಣವಾದ ವ್ಯವಸ್ಥೆ. ಸರ್, ನನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ನಾನ್ ಮಂಚ ಅಂದ್ರೇನೆ ತಪ್ಪಾಗ್ಬಿಡುತ್ತೆ. ಮಂಚ ಅಂತ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ. ಬರೀ ಮಂಚ ಅಂದ್ರೆ ತಪ್ಪಾಗುತ್ತೆ. ಇನ್ನು ಮಂಚದ ಕೆಳಗೆ ಅಂತಂದ್ರೆ ಅದು ಇನ್ನೂ ಆಗೋಗಿ ಭಾರಿ ಇದು ಅಲ್ಲೋಲ ಕಲ್ಲೋಲ ಆಗೋಗ್ಬಿಡುತ್ತೆ ಕಾರ್ಯಕ್ರಮ. ತಪಸ್ಸು ಅಂತ ಹೇಳ್ಬೋದು ನಿಮ್ಮ ಬಾಯಲ್ಲಿ.
ಹಾಗಾಗಿ ಆ ಸಮಯದಲ್ಲೆಲ್ಲ ನಮ್ಮ ಜೊತೆ ಬೆರೀತಾರೆ, ಮಾತಾಡ್ತಾರೆ. ಅವಾಗ ಕಲಾವಿದರಾಗಿರಲ್ಲ ಅವರು ದತ್ತಾತ್ರೇಯ ತರನೇ ಅವರು ಇರ್ತಾರೆ. ಅದು ಒಬ್ಬ ನಿರ್ದೇಶಕರಿಗೆ, ಬರಹಗಾರರಿಗೆ, ನಿರ್ಮಾಪಕರಿಗೆ ಎಲ್ರಿಗೂ ತುಂಬಾ ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ತುಂಬಾ ಹತ್ರ ಆಗ್ತಾರೆ. ಸೊ ಆ ರೀತಿದು ಒಂದು ಅನುಭವ ಮಾಮ ಜೊತೆ ಇದೆ. ಇನ್ನೊಂದು ಹೇಳ್ತೀನಿ ಮರೆಯಕ್ಕಾಗಲ್ಲ, ಬಾರ್ ಸ್ಟೋರು, ಇನ್ನೊಂದು ಆಗ್ಲೇ ಎಲ್ಲ ಹೇಳಿದ್ರಲ್ಲ, ಆ ತರ ಸಿನಿಮಾ ಎಲ್ಲ ಮಾಡ್ಕೊಂಡ್ ಬಂದವರು ಮಾಮ ಒಂದ್ ನೀರ್ ದೋಸೆ ಮಾಡಿ ಮಸಾಲೆ ದೋಸೆ. ಹೌದು ಸರ್, ನಮಗೆ ಬಹಳ ಆಶ್ಚರ್ಯ. ಹೇಗೆ ಕನ್ವಿನ್ಸ್ ಮಾಡಿದ್ರಿ ಸರ್? ಅಂದ್ರೆ ಅವ್ರಿಗೆ ಸಂಪೂರ್ಣವಾಗಿ ಸ್ಕ್ರಿಪ್ಟ್ ಕೊಟ್ಟೆ ನಾನು ಅವ್ರಿಗೆ. ಮಾಮ, ನೀವು ಇದುವರೆಗೂ ಸಂಪ್ರದಾಯ ಪಾತ್ರಗಳು ಮಾಡ್ಕೊಂಡ್ ಬರ್ತಾ ಇದ್ದೀರಾ, ಮಾಡಿ ಸಂತೋಷ. ಆದ್ರೆ ನಿಮ್ಮಲ್ಲಿ ಬೇರೆ ರೀತಿನೂ ಪಾತ್ರಗಳು ಮಾಡುವಂತ ಶಕ್ತಿ ಇದೆ, ಅದು ಕೂಡ ಒಂದು ಪ್ರದರ್ಶನ ಆಗ್ಲಿ, ಈಚೆಗೆ ಬರ್ಲಿ, ಗೊತ್ತಾಗ್ಲಿ ಅಂತ ಅವ್ರಿಗೆ ಕೇಳ್ಕೊಂಡೆ. ಸ್ಕ್ರಿಪ್ಟ್ ಕೊಡು, ಆಯ್ತು ಅಂತಂದ್ರು. ಒಂದಷ್ಟು ಕೊಟ್ಟೆ, ಎಲ್ಲ ಹೋದೆ. ಅವ್ರು ಹೇಳಿದ್ದೇನ್ ಗೊತ್ತೇ, ಮುಂಡೆ ಮಗನೆ ಇಷ್ಟೊಂದು ಚೆನ್ನಾಗಿ ಕಡೆ ಮಾಡಿದ್ಯಾ, ಯಾಕೆ ಈ ತರ ಚೇಷ್ಟೆ ಮತ್ತೆ ಬರ್ತಿದ್ಯಾ ಅಂತ. ಮಾಮ, ಸಿನಿಮಾ ಅಂದ್ರೆ ವ್ಯಾಪಾರ ಮತ್ತು ಕಲೆ ಎರಡೂ ಇರುತ್ತೆ. ವ್ಯಾಪಾರಕ್ಕೂ ಬೇಕು. ನಾನು ನಿಮ್ ಮುಂದೆ ಚಿಕ್ಕವನು, ನಾನು ಅಷ್ಟೊಂದೆಲ್ಲ ಮಾತಾಡಕ್ಕಾಗಲ್ಲ, ಸ್ಕ್ರಿಪ್ಟ್ ಓದಿ ಅಂತಂದೆ. ಸ್ಕ್ರಿಪ್ಟ್ ಫುಲ್ ಎಲ್ಲ ಓದ್ರು, ಎಲ್ಲ ಆಯ್ತು, ಶೂಟಿಂಗ್ ಆಯ್ತು. ಶೂಟಿಂಗ್ ಎಲ್ಲ ಆಗ್ಬೇಕಾರೆ ಎಲ್ಲ ಚಕ್ಕ ನಕ್ಕೊಂಡು ಎಲ್ಲ ಮಾಡಿದ್ರು. ಟ್ರೈಲರ್ ಬಿಟ್ಟೆ ಸರ್. ಒಂದು ಮಾರನೇ ದಿನ ಫೋನ್ ಮಾಡಿದೆ. ಮಾಮ ಅಂದೆ, ಮುಂಡೆ ಮಗನೆ ಫೋನ್ ಮಾಡ್ಬೇಡ, ನನ್ನ ಜೀವನದಲ್ಲೇ ಒಂದು ಕಪ್ಪು ಚುಕ್ಕೆ ಇಟ್ಬಿಟ್ಟೆ ನೀ ನನಗೆ ಅಂತ. ನಾನು ಸುಮಾರು ಚುಕ್ಕೆಗಳು ಇಟ್ಟಿದ್ದೀನಿ ನಿಜ, ಆದ್ರೆ ಇವ್ರಿಗೆ ಕಪ್ಪು ಚುಕ್ಕೆ ಇಟ್ಟೆ ಅಂತ ನನ್ಗೆ ಗೊತ್ತಿಲ್ಲ. ಅವು ಮಾತಾಡ್ಲೇ ಇಲ್ಲ ಆಮೇಲೆ ನನ್ನ ಜೊತೆ. ಅದಾದ್ಮೇಲೆ ಒಳ್ಳೊಳ್ಳೆ ಪ್ರತಿಕ್ರಿಯೆ ಬರೋದಕ್ಕೆ ಶುರು ಆಯ್ತು. ಥಿಯೇಟರ್ ಬಂದ್ ಸಿನಿಮಾ ನೋಡಿ ಮಾಮ ಒಂದೇ ಒಂದ್ಸತಿ, ಆಮೇಲೆ ನೀವು ಬೇಕಾದ್ರೆ ಎಕಡ ಹೊಡೀರಿ, ಹೊಡೆಸ್ಕೊಳ್ತೀರಿ ಅಂತಂದೆ. ಬಂದ್ ಸಿನಿಮಾ ನೋಡಿದ್ರು. ಅವಾಗ ಅವ್ರಿಗೆ ಇನ್ನೂ ಮನದಟ್ಟಾಯ್ತು, ಖುಷಿ ಆಯ್ತು. ಅವತ್ತಿಂದ ಇವತ್ತವರೆಗೂ ನನ್ನ ಪ್ರಯಾಣ ಇವತ್ತು ಇಲ್ಲಿವರೆಗೂ ಬಂದಿತ್ತು. ಸೋ ನೈಸ್, ಸೋ ನೈಸ್. ಚೇಷ್ಟೆಯಾಗಿ ಸಾರ್ ಹೇಳ್ದಂಗೆ ಒಂದ್ ಮಾತು ಹೇಳ್ಬೇಕು ಅಂದ್ರೆ, ಅವ್ರ ಬ್ಯಾಗ್ ಇಲ್ದೆ ಬರೋದಿಲ್ಲ, ಮಂಚುದ್ ಕೇಳದೆ ವ್ಯವಸ್ಥೆ ಇಲ್ದೆ ಇರೋದಿಲ್ಲ. ಶೇಷಾದ್ರಿ ಅವರೇ, ನನ್ನ ಜೀವನದಲ್ಲಿ ಇಬ್ಬರ ಜೊತೆ ಹೆಚ್ಚು ಜಗಳ ಮಾಡಿದ್ದೀನಿ. ಒಂದು ನಾನು ಹೆಂಡತಿ ಜೊತೆ, ಹೆಂಡತಿ ಬಿಟ್ಟರೆ ದತ್ತಣ್ಣನ ಜೊತೆ. ಈಗ ಎಲ್ರು ನನ್ನನ್ನ ಕೇಳೋದು ದತ್ತಣ್ಣ ಇಲ್ದಲೆ ಸಿನಿಮಾ ಯಾವಾಗ ಮಾಡ್ತೀರಿ ಅಂತ. ಆದ್ರೆ ಮಾಡಕ್ ಸಾಧ್ಯನೇ ಆಗಲ್ಲ. ನಾನು ಮಾಡಿರುವಂತ 12 ಸಿನಿಮಾಗಳ ಕತೆ ಹುಟ್ಟಿದ್ದು ಕತೆಯ ಮೊದಲ ಕೇಳುಗ ಅವರು. ಕೇಳಿದ ತಕ್ಷಣ ಹೇಳ್ತಾರೆ ಕತೆ ಚೆನ್ನಾಗಿದೆಯಾ ಇಲ್ವಾ. ಈ ಎಲ್ಲರೂ ಹೇಳ್ಬೇಕಾದ್ರೆ ಸ್ಕ್ರಿಪ್ಟ್ ಕೇಳೋದು ನೀವು ಸಾಕಷ್ಟು ಕೇಳಿರ್ತೀಲ್ವಾ. ಚಿತ್ರಕಥೆ ಅಂತ ಎಷ್ಟಿರುತ್ತೆ, ಸಾಮಾನ್ಯ 2 ಗಂಟೆ ಅಥವಾ 2.5 ಗಂಟೆ ಕೇಳ್ತಾರೆ. ಅವರಲ್ಲ, ಒಂದು ಸಾಲಿನಲ್ಲಿ ಕತೆ ಹೇಳು, ಒಂದು ಸಾಲಿನಲ್ಲಿ ಕತೆ ಹೇಳು. ಕತೆಗಿಂತ ಹೆಚ್ಚಾಗಿ ಇದರ ಆಬ್ಜೆಕ್ಟಿವ್ ಏನು, ಯಾತಕ್ಕೆ ಸಿನಿಮಾ ಮಾಡ್ತಾ ಇದ್ಯಾ ಅದನ್ನ ಬರೆದು ಕೊಡ್ಬೇಕು. ಬಾಯಲ್ಲಿ ಹೇಳಿದ್ರೆ ಸಾಕಾಗಲ್ಲ. ಆಬ್ಜೆಕ್ಟಿವ್ ಏನಂತ ಬರೆದು ಕೊಡು, ಆಮೇಲೆ ಸಿನಿಮಾ ಆಗುತ್ತಾ ಇಲ್ವಾ ಅಂತ ನಾ ಹೇಳ್ತೀನಿ. ಇದನ್ನ ಕಲಿಸಿದ ಪಾಠದ ಗುರು. ಇಂಥ ಹಲವಾರು ವಿಚಾರಗಳನ್ನ ಕಲಿಸಿದವರು ಫಾದರ್ಲಿ ಫಿಗರು. 30 ವರ್ಷಗಳ ನಮ್ಮ ಸಂಬಂಧ ಹೀಗೆ ನಡ್ಕೊಂಡು ಹೋಗ್ತಾ ಇದೆ. ಮುಂದೂ ಹಾಗೆ ನಡ್ಕೊಂಡು ಹೋಗ್ಲಿ ಅಂತ ಹಾರೈಸ್ತೀನಿ. ಅವ್ರ ಆಶೀರ್ವಾದ, ಹಾರೈಕೆ ನನಗಷ್ಟೇ ಅಲ್ಲ, ಪ್ಯಾರಲಲ್ ಸಿನಿಮಾ ಅಂತ ನಾವೇನು ಕರಿತೀವಿ, ಇಡೀ ಕರ್ನಾಟಕದ ಪ್ಯಾರಲಲ್ ಸಿನಿಮಾಗೆ ಒಂದು ದೊಡ್ಡ ಬೆನ್ನೆಲುಬು. ತುಂಬಾ ಜನಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಮತ್ತು ಅದು ಅವಿನಾಭಾವ ಸಂಬಂಧ. ಹಾಗೆ ನನ್ನ ಅವರದ್ದು ಕೂಡ ಅವಿನಾಭಾವ ಸಂಬಂಧ. ತುಂಬ ಪ್ರಮುಖವಾಗಿ ಹೇಳ್ಬೇಕಂದ್ರೆ, ನಾನು ಅವಳು ಸಿನಿಮಾದ ಒಂದು ಘಟನೆ, ಅದರಲ್ಲಿ ವಿಜಯ್ ಮಾದೇಶ ಆಗಿರ್ತಾನೆ. ಮಾದೇಶ ಇನ್ನೊಂದು ಪಾತ್ರ ಸೆಂದಿಲ್ ಭೇಟಿ ಮಾಡಬೇಕು. ಅದು ನಾವು ಬರ್ಕೊಂಡೋಗಿದ್ದು ಬಸ್ಸಲ್ಲಿ ಜರ್ನಿ ಇರುತ್ತೆ ಸರ್, ಅಲ್ಲಿ ಪಕ್ಕದಲ್ಲಿ ಸೀಟಲ್ಲಿ ಬಂದು ಕೂತ್ಕೊಂತಾನೆ, ಹಂಗೆ ಕಣ್ಣು ಗೊತ್ತಾಗುತ್ತೆ. ಯಾವ ನನ್ನ ಮಗ ಹೇಳಿದ್ದು ನಿನಗೆ, ಅದೊಂದು ದೃಶ್ಯನ, ಅದು ಹಂಗಿರಲೇಬಾರ್ದು. ಅದನ್ನೇ ಹೇಳೋದು ಅನುಕೂಲ ಸಿಂಧು ಅಂತ ಹೇಳಿ, ಅದನ್ನು ಇನ್ನೊಂದಷ್ಟು ಕಾಂಪ್ಲೆಕ್ಸಾಗಿ ಕಟ್ಟು. ಹಂಗೆ ಆಗಲ್ಲ, ಅದು ಬಸ್ಸಲ್ಲಿ ರಶ್ ಇರಲ್ವಾ, 100 ಜನ ಬರ್ತವಲ್ವಾ, ಅದು ಬಸ್ ಸ್ಟ್ಯಾಂಡಲ್ಲೇ ಅಷ್ಟು ಜನ ಇರ್ತಾರೆ, ನೀನು ಹೋಗು. ಹಿಂಗೆ ಹೇಳಿ ಅದನ್ನು ತುಂಬ ಸರಳವಾಗಿದ್ದನ್ನು ಒಂದಿಷ್ಟು ಸಂಕೀರ್ಣತೆಯನ್ನು ದೃಶ್ಯ ರೂಪದಲ್ಲಿ ತುಂಬಿದಾಗ ಅದು ಸಿನಿಮಾ ಆಗೋದು. ನೀನು ಹೇಳ್ದಂಗೆ ಆಗಲ್ಲ ಅಂತ. ಹೀಗೆ ಪ್ರತಿಯೊಂದು ಅವ್ರು ಇರಲಿ ಆ ಸಿನಿಮಾನಲ್ಲಿ ಅದರಲ್ಲಿ ಪಾತ್ರ ಇಲ್ಲ ಅವ್ರಿಗೆ, ಆದ್ರೂ ನಮ್ಗೆ ಆ ಥರ ತಿದ್ದುತ್ತಾ ಇದ್ರು. ಅದು ಒಂದು ದೊಡ್ಡ ಗುಣ. ಅದು ನಾನು ಇರ್ತೀನಿ ಅವೆಲ್ಲ ಸೆಕೆಂಡ್ರಿ. ಅದು ಒಳ್ಳೆ ಸಿನಿಮಾ ಆಗಬೇಕು, ನೀವೆಲ್ಲ ಒಳ್ಳೆ ಸಿನಿಮಾ ಮಾಡೋರು, ಹಾಗಾಗಿ ಬನ್ನಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾರೆ. ನನ್ನಂಥವ್ರು 10 ಜನಕ್ಕೆ ಅವರು ಆ ಥರದ ಗೈಡೆನ್ಸ್ ಕೊಟ್ಟಿದ್ದಾರೆ ಅಂತ ಅಂದ್ಕೊತೀನಿ. ನನಗಂತೂ ಕೊಟ್ಟಿದ್ದಾರೆ. ಇನ್ನು ಮೂನಿದಂತೂ ಅವರು ಆ ಪಾತ್ರ ಒಪ್ಪಬೇಕಾದ್ರೆ ಅದೊಂದು 6 ತಿಂಗಳು ಸರ್ಕಸ್. ಅದು ಅವ್ರ ಬಾಯಲ್ಲೇ ಕೇಳಬೇಕು. ಹೇಳಿ ಸರ್. ಪ್ರಿಪರೇಷನ್ ಅಂತ ಅಂದ್ರೆ ಆ ಸಿನಿಮಾಗೆ ಮಾತ್ರ ನಾನು ಮಾಡಿದ್ದು. ಎಲ್ಲ ಸಿನಿಮಾಗಳಿಗೂ ಪ್ರಿಪರೇಷನ್ ಬೇಕಾಗಲ್ಲ. ಇಷ್ಟೆಲ್ಲ ಆದ್ಮೇಲೆ ಕೂಡ ಇವರು ಗಳಿಗೊಂದ್ಸರಿ ಬಂದು, ಸರ್ ಅನಂತ್ನಾಗ್ ಆ ಪಾತ್ರ ಮಾಡ್ತಾರೆ, ನೀವು ಈ ಪಾತ್ರ ಮಾಡಿ. ಆಮೇಲೆ ಒಂದು ದಿವಸ ಆದಮೇಲೆ, ಇಲ್ಲ ಅವರೇ ಇದನ್ನು ಮಾಡ್ತಾರಂತೆ, ನೀವು ಇದನ್ನು ಮಾಡಿ, ಈ ಥರ ಹೇಳ್ಕೊಂಡು ಬಂದ್ರು. ಅದು ಆಮೇಲೆ ಅದಕ್ಕೆ ಮುಂಚೆ ಅವ್ರು ಹೇಳಿದ್ರು, ಈ ಪಾತ್ರ ಒಂದೇ ಮನುಷ್ಯನ 2 ಮುಖಗಳು ಅಂತ. ನನಗೆ ಕೇಳಿ ಬೇಸತ್ತು. ಅಂದರೆ ನೋಡಿ, ಇದನ್ನು ಭಾಳ ಚೆನ್ನಾಗಿ ಓದ್ಬಿಡ್ತೀನಿ. ಒಂದು 28 ಸಾರಿ ಅಲ್ಲಿ ಬರ್ತೀನಿ. ಬಂದ್ಮೇಲೆ ನೀವು ಯಾವ ಪಾತ್ರ ಕೊಡ್ತೀಯೋ ಅದನ್ನು ಮಾಡ್ತೀನಿ. ಈಗ ತಲೆ ಕೆಡಿಸ್ಕೋಬೇಡ, ಅಲ್ಲೊಂದು ಬೋಡಮ್ಮನ ಪಾತ್ರ ಇದೆ, ಬೇಕಾದ್ರೆ ಅದನ್ನು ಕೊಡು, ಅದನ್ನು ಮಾಡ್ತೀನಿ. ಎಲ್ಲವನ್ನು ಚೆನ್ನಾಗಿ ಓದ್ಕೊಂಡಿದ್ದೀನಿ ಅಂತ. ಆಮೇಲೆ ಫೈನಲ್ ಆಗಿ ಅವರು ಅದನ್ನು ಮಾಡಿದ್ರು, ನಾನು ಇದನ್ನು ಮಾಡಿದೆ. ಆ್ಯಕ್ಚುಲಿ ಒಂದು ಮಾತು ಹೇಳಬೇಕು ಅಂತ ಅಂದರೆ, ಆ ಚಿತ್ರಕ್ಕೆ ಇವನಿಗೆ
ನಿರ್ದೇಶಕನಾಗಿ ಒಂದು ಪ್ರಶಸ್ತಿ ಬರಬೇಕಾಗುತ್ತೆ. ಈಗ ನೀವು ಕೊಟ್ರಲ್ಲ ಅದಕ್ಕಿಂತ ಪ್ರಶಸ್ತಿ ಬೇಕಾ? ಈ ಕೊಟ್ರಲ್ಲ ನೀವು ಅಂತಿದ್ದಾರೆ. ಅದಕ್ಕಿಂತ ಬೇಕಾ? Correct ಶೇಷಾದ್ರಿ ಅವ್ರೆ, correct. ಅದು ಅವನ ಕೈ ತಪ್ಪು ಹೋಗಿ ನನಗೆ ಸಿಗ್ತದೆ. ನನಗೆ ಬಂದ್ರು ಒಂದೇ, ನಿನಗೆ ಬಂದ್ರು ಒಂದೇ ಬಿಡು. ಅದು ಅಂದ್ರೆ ನಾನು ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ನಾವೆಲ್ಲ ಮನುಷ್ಯರು, ಆದ್ರೆ ಮನುಷ್ಯತ್ವ ಇರುವಂತ ಮನುಷ್ಯರು ಯಾರು ಇದ್ರೆ ಅದು ದತ್ತ.